ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ಮಾಲೂರಿಂದ ನಮ್ಮ ಅಭಿಯಣ್ಣವ್ರು ಬಂದಿದ್ದಾರೆ. ಬರೋಬ್ಬರಿ 3,000 ಜನಕ್ಕಿಂತ ಹೆಚ್ಚು ಜನಕ್ಕೆ ಪ್ರಸಾದದ ವ್ಯವಸ್ಥೆಯನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ತಾವು ನೋಡಬೇಕಾಗತ್ತೆ. ಅಣ್ಣ, ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಚೆನ್ನಾಗಿ ಆಗ್ತಾ ಇದೆ. ಏನೇನು ಮಾಡ್ತಾ ಇದ್ದೀರಾ? ಟೊಮೊಟೊ ಬಾತು ಮತ್ತೆ ಕೇಸರಿ ಬಾತ್ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಜನ ಆಗ್ಬೋದು, ಎಷ್ಟು ಜನ ಊಟ ಮಾಡ್ಬೋದು ಇದನ್ನ? 2,000 - 3,000 ಜನ ಪ್ರಸಾದ ಸ್ವೀಕಾರ ಮಾಡ್ಬೋದು ಆರಾಮಾಗಿ ಅಂತೀರಾ? ಸೊ ತುಂಬಾ ಚೆನ್ನಾಗಿ ನಮಗೆ ಒಂದು ಸಹಕಾರ, ಸಹಾಯ, ಸಪೋರ್ಟ್ ಎಲ್ಲವನ್ನ ಮಾಡ್ತಾ ಇದ್ದೀರಾ. ಪ್ರತಿ ವರ್ಷ ಕೂಡ ನೀವು ಜಾತ್ರೆಗೆ ಬಂದು ಅಥವಾ ನಮ್ಮ ಮನೇಲಿ ನಮ್ಮ ಆಶ್ರಮದಲ್ಲಿ ಏನೇ ಕಾರ್ಯಕ್ರಮಗಳಾದ್ರೂ ಕೂಡ ಬಂದು ಭಾಗವಹಿಸ್ತೀರಾ. ಮತ್ತೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದ್ದೀರಾ, ಅದು ಬಹಳ ಮುಖ್ಯ. ನಾನು ಪ್ರಸಾದ ಹೆಂಗ್ ಬೇಕೋ ಹಂಗ್ ಮಾಡಕ್ಕೆ ಇಷ್ಟ ಇಲ್ಲ. ಕೊಟ್ರೆ ತೃಪ್ತಿದಾಯಕವಾಗಿ ಊಟ ಮಾಡ್ಬೇಕು, ತೃಪ್ತಿದ ಅನ್ಸ್ಬೇಕು, ಸ್ವಲ್ಪ ತಿಂದ್ರು ಖುಷಿ ಆಗ್ಬೇಕು. ಸೊ ಆ ತರ ನೀವು ಪ್ರಿಪೇರ್ ಮಾಡ್ತೀರಾ ತುಂಬಾ ಚೆನ್ನಾಗಿ. ಸೊ ವಿಶೇಷವಾಗಿ ಇವತ್ತು KR ಪುರಂ ಸಂತೆ ಮಕ್ಕಳು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ KR ಪುರಂನಲ್ಲಿ ನಮ್ಮ ಸಂತೆ ಮಕ್ಕಳಿದ್ದಾರೆ. ನಮಗೆ ಸಾಕಷ್ಟು ವರ್ಷಗಳಿಂದ ತರಕಾರಿಯನ್ನ ಕಳಿಸ್ಕೊಡ್ತಾರೆ. ಇವತ್ತು ಅಲ್ಲಿ ಅಣ್ಣಮೋತ್ಸವ ಕಾರ್ಯಕ್ರಮ ಇರೋದ್ರಿಂದ ಸೊ ಅಲ್ಲಿಗೆ ನಮ್ಮ ಒಂದು ಜನಸ್ನೇಹಿ ತಂಡದಿಂದ ಹಾಗೆ ಜನಸ್ನೇಹಿ ದೇವರ ಮಕ್ಕಳ ವತಿಯಿಂದ ಒಂದು ಸೇವೆಯನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು 2,000 - 3,000 ಜನಕ್ಕೆ ಪ್ರಸಾದವನ್ನ ಇಲ್ಲಿಂದ ತಗೊಂಡೋಗುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಕೊನೆವರೆಗೂ ನೋಡಿ, ಶೇರ್ ಮಾಡಿ. ಈ ತರ ಒಂದು ಪ್ರಸಾದ ಒಂಥರ ನಮ್ಗೆ ಎಷ್ಟೋ ಜನ್ಮದ ಪುಣ್ಯ ಅಂತ ನಾವು ಭಾವಿಸ್ತೀವಣ್ಣ. ಈ ತರ ಒಂದು ಪ್ರಸಾದ ನಾವು ಇಲ್ಲಿಂದ ಮಾಡಿ ಅಲ್ಲೋಗಿ ಎತ್ಕೊಂಡೋಗಿ ಅವ್ರ ಹೊಟ್ಟೆ ತುಂಬಾ ಅದ್ರಲ್ಲಿ ಸಿಗೋ ಕ್ರೆಡಿಟ್ ಏನಿದ್ರು ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಆ ಕ್ರೆಡಿಟ್ ನಿಮಗ್ ಸಿಗ್ಬೇಕಣ್ಣ. ಯಾಕೆ ಗೊತ್ತಾ, ನೀವು ಶ್ರಮ ಬಿದ್ದು ಟೇಸ್ಟ್ ಕೊಟ್ರೇನೆ ಅದು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಅಲ್ವಾ? ಸೊ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದೀರಾ. ಆಮೇಲೆ ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಹೇಗಣ್ಣ? ನೀವೆಲ್ಲ ಇವಾಗ ಯಾರ್ದೋ ಫಂಕ್ಷನ್ ಇರುತ್ತೆ, ಯಾವ್ದೇ ಇದ್ರು ಖಂಡಿತ ನಿಜವಾಗ್ಲೂ ನಿಮ್ಮ ಮನೇಲಿ ಯಾವ್ದೇ ಕಾರ್ಯಕ್ರಮಗಳಾದ್ರೆ ಅಥವಾ ನೀವೇನಾದ್ರೂ ಒಂದು ಒಳ್ಳೆ ಫಂಕ್ಷನ್ಗಳನ್ನ ಮಾಡಿದ್ರೆ, ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳನ್ನ ಮಾಡಿದ್ರೆ ನಮ್ಮ ಅಭಿಯಣ್ಣವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಅವರು ನಿಮ್ಗೆ ಸೇವೆ ಕೊಡ್ತಾರೆ ಅಂತ ಹೇಳ್ಬೋದು. ಅವರು ಕೆಲಸ ಮಾಡ್ತಾರೆ ಅನ್ನೋದಕ್ಕಿಂತ ಸೇವೆ, ಆ ತರ ಸೇವೆನ ಮಾಡ್ತಾರೆ. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಕನಿಷ್ಠ ಪಕ್ಷ ಈ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ KR ಪುರಂನ ಎಲ್ಲ ಸಂತೆ ಮಕ್ಕಳಿಗೆ, ನನ್ನ ಪ್ರೀತಿಯ ಅಣ್ಣಂದ್ರಿಗೆ, ಅಮ್ಮಂದ್ರಿಗೆ, ಅಕ್ಕಂದ್ರಿಗೆ ಎಲ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಸಂಜೆ ಬರೋಣ, ನಿಮ್ಮ ಜೊತೆ ನಾನು ಕೂಡ ಪ್ರಸಾದ ಸ್ವೀಕಾರ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.
ಇಲ್ಲೇ ಬನ್ನಿ ಹೋಗಿ ಹೆಣ್ಮಕ್ಳಿಗೆ ಶಕ್ತಿ ಬರಲಿ. ಈ ಕಡೆ ಒಂದು round. ಅದೇ ಮಾಸ್ಟ್ರೇ ಬನ್ರಿ. ಚೆನ್ನಾಗಿರ್ಲಿ ಸಾಕು. ಪ್ರಮೀಳಕ್ಕ, ಬಾ. ಈ ಕಡೆ ಒಂದು round. ಅದೇ ಮಾಸ್ಟ್ರೇ ಬನ್ರಿ. ಸ್ವಲ್ಪ ಹಿಂದೆ ಬನ್ನಿ ಅಣ್ಣ. ಒಂದು ನಿಮಿಷ ಇರಿ ಸರ್. ಆ ಮೊಬೈಲ್ ಯಾರು ಗೊತ್ತಾರೆ? ಹಂಗೆ ಹೇಳ್ಬಿಟ್ಟು ರವಿ ಇಸ್ಕೊಪ್ಪ.